ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಪವಿತ್ರ ಸ್ನಾನದಲ್ಲಿ ಮಿಂದೇಳಬೇಕು ಅಂತ ಹೇಳಿ ಹೋದವರು ಕೆಲವರು ಜೀವ ಕಳ್ಕೊಂಡಿದ್ದಾರೆ, ಹಲವರಿಗೆ ಗಾಯಗಳಾಗಿದೆ. ಎಲ್ಲದರ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಮಹಾಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆ ದಿನ ಕಾಲ್ತುಳಿತ, ಜನರ ನೂಕುನುಗ್ಗಲಿನಿಂದಾಗಿ ಸಂಭವಿಸಿದ ದುರಂತ. ಕಾಲ್ತುಳಿತದಲ್ಲಿ 20ಕ್ಕೂ ಹೆಚ್ಚು ಜನರ ಸಾವು. ಕುಂಭಮೇಳ ಕಾಲ್ತುಳಿತದಲ್ಲಿ ರಾಜ್ಯದ 2 ಸಾವು. ಕಾಲ್ತುಳಿತದಲ್ಲಿ ಗಾಯಗೊಂಡಿದ್ದ ಬೆಳಗಾವಿಯ ತಾಯಿ ಮಗಳು ಮೃತ. ಚಿಕಿತ್ಸೆ ಫಲಿಸದೆ ಜ್ಯೋತಿ ಮೇಘ ಕೊನೆಯುಸಿರು. ಮಹಾಕುಂಭದಲ್ಲಿ ಕಾಲ್ತುಳಿತ, ಆಸ್ಪತ್ರೆಯಲ್ಲಿ ಸಾಲಾಗಿ ಇಡಲಾಗಿದೆ ಶವಗಳು. ತ್ವರಿತವಾಗಿ ಪರಿಸ್ಥಿತಿ ಹತೋಟಿಗೆ ತಂದಿದ್ದರಿಂದ ತಪ್ಪಿದ ದೊಡ್ಡ ದುರಂತ. ಕುಂಭಮೇಳದಲ್ಲಿ 2ನೇ ಶಾಹಿ ಸ್ನಾನ ಮಾಡಿದ ನಾಗಾ ಸಾಧುಗಳು. ಹರ ಹರ ಮಹಾದೇವ್ ಸೇರಿ ದೇವಘೋಷಗಳ ಜೊತೆ ಮೆರವಣಿಗೆ. ಸಾಧು ಸಂತರು ನಾಗಾ ಸನ್ಯಾಸಿಗಳಿಂದ ಪುಣ್ಯ ಸ್ನಾನ. ಕಾಲ್ತುಳಿತ ದುರ್ಘಟನೆಯ ಬಗ್ಗೆ ಪ್ರಧಾನಿ ಮೋದಿ ಸಂತಾಪ. ನಾನು ಯುಪಿ ಸರ್ಕಾರದ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇನೆ. ಮಹಾಕುಂಭಮೇಳದಲ್ಲಿ ಅಮೃತ ಸ್ನಾನಕ್ಕೆ ಮತ್ತೇನೂ ಅಡಚಣೆ ಆಗಲ್ಲವೆಂದ ನಮೋ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.